ಸರ್ ನಮಸ್ತೆ. ನಮಸ್ಕಾರ ಸರ್. ಈ ವಿಡಿಯೋ ಮುಗಿಯಕ್ಕೆ ಕಾಯ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಯಾಕೆ ಸರ್? ಶೂಟಿಂಗ್ ಆಗಕ್ಕೆ ಕಾಯ್ತಾ ಇದ್ದೀನಿ. ಯಾಕೆ ಸರ್? ಯಾಕೆ ಅಂದರೆ ಕೈಯಲ್ಲಿ ಏನಿದೆ, ಮಾವಿನ ಹಣ್ಣು. ಆಬ್ವಿಯಸ್ಲಿ ಮಾವಿನ ಹಣ್ಣು ಇದ್ಮೇಲೆ ಮಾವಿನ ಹಣ್ಣಿಂದ ಏನಾದ್ರು ರೆಸಿಪಿ. ಖಂಡಿತ. ಏನು ರೆಸಿಪಿ? ಮಾವಿನ ಹಣ್ಣಿನ ಸೀಕರಣೆ ಅಂತ ಕರೀತಾರೆ ಕೆಲವರು, ಕೆಲವರು ಅದರ ರಸಾಯನ ಅಂತ ಕರೀತಾರೆ. ನಾನು ಮಾವಿನ ಹಣ್ಣಿನ ಪಾಯಸ ಅಂತ ಅದನ್ನು ಕರಿತೀನಿ. ಸೊ ಇವತ್ತು ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಏನಿಲ್ಲ, ತುಂಬ ಸಿಂಪಲ್ಲು, ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಮಾವಿನ ಹಣ್ಣಿನ ಪಾಯಸ ಮಾಡುವಂಥ ವಿಧಾನ. ಓಕೆ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳೋದಾದರೆ, ನಾನು ತೆಂಗಿನಕಾಯಿ ತುರಿದು ಅದರ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ, ರುಬ್ಬಿ ಅದರ ಹಾಲು, ಕಾಯಿ ಹಾಲು. ಓಕೆ. ಆಮೇಲೆ ಒಂದು ಅರ್ಧ ಅಚ್ಚು ಬೆಲ್ಲ, ಆಮೇಲೆ ಇದು ಸಕ್ಕರೆ ಮತ್ತು ಏಲಕ್ಕಿ ಪೌಡರು. ಏಲಕ್ಕಿ ಪೌಡರು. ಒಂದು 2 ಮಾವಿನ ಹಣ್ಣು ನಾವು ಕೈಯಲ್ಲೇ ಮ್ಯಾನ್ಯುಯಲ್ ಆಗಿ ಗಿಮ್ಚಿ ಹಾಕಬೇಕು. ಓಕೆ. ಆಮೇಲೆ ಒಂದು ಮಾವಿನ ಹಣ್ಣನ್ನು ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿರುವಂಥದ್ದು. ಸೊ ಮಾವಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಶುರು ಮಾಡೋಣ. ಓಕೆ. ಮೊದಲನೇದಾಗಿ ಕಾಯಿ ಹಾಲು. ಅಂದರೆ ಇಷ್ಟಕ್ಕಿಷ್ಟೇ ಆ ಥರ ಏನಾದ್ರು ಇದೆಯಾ ಅಥವಾ ಏನಿಲ್ಲ? ಆ ಥರ ಏನಿಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ಇದಕ್ಕೆ ಬೆಲ್ಲನ ಈ ರೀತಿಲಿ ಮಾಡಿಬಿಟ್ಟು ಹಾಕಬೇಕು. ಬೆಲ್ಲದ ಬದಲಿಗೆ ಸಕ್ಕರೆ ಹಾಕ್ಬೋದು. ಸ್ವೀಟ್ ಕಂಟೆಂಟು ತುಂಬ ಜಾಸ್ತಿ ಆಗುತ್ತೆ. ಶುಗರ್ ಇರೋರಿಗೆ ಬೆಲ್ಲ ಒಳ್ಳೇದು ಅಂತಾರೆ ಕೆಲವರು. ಹೌದು. ಆರ್ಗ್ಯಾನಿಕ್ ಬೆಲ್ಲ ಕೂಡ ಬಳಸ್ಬೋದು. ಓಕೆ. ಈಗ ಬೆಲ್ಲ ಈ ರೀತಿ ಇರುತ್ತೆ. ಇದನ್ನು ಒಂದು 5 ನಿಮಿಷಗಳ ಕಾಲ ಹೀಗೆ ತಿರುಗಿಸ್ತಾ ಇದ್ದರೆ ಬೆಲ್ಲ ಕೂಡ ಇದರಲ್ಲೇ ಕರಗುತ್ತೆ. ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದ್ಸತಿ ತಿರುಗಿಸ್ಕೊಳ್ಳೋಣ. ಈಗ ಇದಕ್ಕೆ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಇದನ್ನು ನಿಧಾನಕ್ಕೆ ಈ ರೀತಿ ಕೈಯಲ್ಲೇ ಕಿಮ್ಸ್ಕೋಬೇಕು. ಪಲ್ಪಿ ಇರುತ್ತೆ. ಈಗ ಫೈನಲಿ ಇದಕ್ಕೆ ಹೆಚ್ಚಿಟ್ಕೊಂಡಿರುವ ಮಾವಿನ ಹಣ್ಣು, ಬೆಲ್ಲ ಕೂಡ ಕರಗಿದೆ. ಮಾವಿನ ಹಣ್ಣು ಕೂಡ ನಾವು ಸ್ವಲ್ಪ ಮಾವಿನ ಹಣ್ಣನ್ನು ಗಿಮ್ಚ್ಕೊಂಡಿದ್ದೀವಿ. ಹೌದು. ಸ್ವಲ್ಪ ಮಾವಿನ ಹಣ್ಣನ್ನು ಹೆಚ್ಕೊಂಡಿದ್ದೀವಿ. ಸೊ ಮಾವಿನ ಹಣ್ಣಿನ ರಸಾಯನ ಅಥವಾ ನಾನು ಹೇಳೋದಾದರೆ ಮಾವಿನ ಹಣ್ಣಿನ ಪಾಯಸ ಓಕೆ ಸವಿಯಲು ರೆಡಿ. ಇಷ್ಟೇ. ಈಗ ಮಾವಿನ ಹಣ್ಣಿನ ಪಾಯಸ ರೆಡಿಯಾಗಿದೆ. ಸರ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಮಂತ್ರ, ಪುರುಷ ಸೂಕ್ತದ ಆರಂಭ ಮಂತ್ರ. ಓಂ ತಚ್ಚಯ್ಯಾರ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪದಯೇ ದೈವೇ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಚಿ ಗಾದುವೇ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಮಾವಿನ ಹಣ್ಣಿನ ಪಾಯಸವನ್ನು ಸರ್ವ್ ಮಾಡ್ಕೊಂಡ್ಬಿಡೋಣ. ಸಂಪೂರ್ಣವಾಗಿ ಕಾಯಿ ಹಾಲು, ಮಾವಿನ ಹಣ್ಣು ಮತ್ತು ಬೆಲ್ಲ. ಮಾವಿನ ಹಣ್ಣಿನ ಸೀಸನ್ ಬಂದಿದೆ. ಈ ಮಾವಿನ ಹಣ್ಣಿನ ಸೀಸನಲ್ಲಿ ಈ ಒಂದು ರೆಸಿಪಿ ತಾವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ. ಈ ಒಂದು ಮಾವಿನ ಹಣ್ಣಿನ ಪಾಯಸವನ್ನು ಪೂರಿ ಮತ್ತು ಚಪಾತಿಗೆ ಎಸ್ಪೆಷಲಿ ತುಂಬ ಚೆನ್ನಾಗೇ ಹೊಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿಯೊಂದಿಗೆ.
ಸೊ ತಾವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ರೆಸಿಪಿ ಹೇಗೆ ಬಂತು ಅಂತ ತಿಳಿಸಿ, ಹೇಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ. ಹಾಂ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ.